ನೋಡಿದ್ರಲ್ಲ, ಕೇಡಿ ಫಸ್ಟ್ ಡೇ ಫಸ್ಟ್ ಶೋ. ಪಾಪ ಫ್ಯಾನ್ಸ್ ಎಲ್ಲ ಬಂದು ಅಭಿಮಾನಿಗಳು ನನ್ನಂತ ಅಭಿಮಾನಿಗಳೇ ಅವರು ಕೂಡ. ಸೊ ಅವರ ಬಾಸ್, ಅವರ ಅಣ್ಣ ಎಲ್ಲ ಪ್ರೀತಿಯಿಂದ ಧ್ರುವಣ ಅಂತ ಹೇಳಿ ಜೋರಾಗಿ ಪಟಾಕಿ ಹೊಡಿತಾ ಇದಾರೆ, ಸೆಲೆಬ್ರೇಷನ್ ಮಾಡ್ತಾ ಇದಾರೆ. ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಥಿಯೇಟರ್ನ ಉಡಿಸ್ ಮಾಡ್ಬೇಕು ಅಂತ ಕಾಯ್ತಿದ್ರು. ಆದ್ರೆ ಬ್ಯಾಡ್ ಲಕ್ ಏನೋ ಮಾಡಕ್ ಆಗಲ್ಲ, ಫಿಲಂ ರಿಲೀಸ್ ಆಗ್ಲಿಲ್ಲ. ಸೊ ಕಾರಣ ಇಷ್ಟೇ, ಫಿಲಂ ಏನಕ್ಕೆ ರಿಲೀಸ್ ಆಗಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ನಾವ್ ಅನ್ಕೊಂಡ್ವಿ ಜೋರ್ ಮಳೆ ಬಂದಿದೆ, ಆ ಕಾರಣಕ್ಕಾಗಿ ಫಿಲಂ ರಿಲೀಸ್ ಆಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗಿರ್ಬೋದು ಥಿಯೇಟರ್ ಇಂದ ಅಂತ. ಬಟ್ ಸ್ಟಾಫ್ ಹೇಳಿದ್ದು ಇಲ್ಲ, ನಮ್ಗೆ ಕಂಟೆಂಟೇ ಬಂದಿಲ್ಲ, ಮೂವಿನೇ ಇನ್ನು ಥಿಯೇಟರ್ಗೆ ನಮ್ಗೆ ಕೊಟ್ಟಿಲ್ಲ ಅಂತ. ಬಟ್ ಇದು ಬೇರೆ ಕಡೆ ಎಲ್ಲ ಇದ್ದ ರೀತಿ ಆಗಿದೆಯೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಪ್ರಸನ್ನ ಥಿಯೇಟರ್ ಮಾಗಡಿ ರೋಡ್ ಅಲ್ಲಿ ಮೂವಿ ರಿಲೀಸ್ ಆಗಿಲ್ಲ. ಸೊ ಇದಕ್ಕೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ನಮ್ಮ ಧ್ರುವ ಸರ್ ಅವರ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೇಕಾ, ಅಥವಾ ನಮ್ ಪ್ರೇಮ್ ಸರ್ ಬ್ಯಾಡ್ ಲಕ್ ಅಂತ ಹೇಳ್ಬೇಕಾ, ಅಥವಾ ನಮ್ KVN ಹಣೆ ಬರಸರಿಲ್ಲ ಅಂತ ಹೇಳ್ಬೇಕಾ ಗೊತ್ತಾಗ್ತಾ ಇಲ್ಲ. ಬಟ್ ಇಂಡಸ್ಟ್ರಿಗಂತೂ ಒಂದು ಹ್ಯೂಜ್ ಲಾಸ್ ಅಂತಾನೆ ಹೇಳ್ಬೋದು. ಅಂಡ್ ಇದೆಲ್ಲ ಒಂದು ಕೆಟ್ಟ ಬೆಳವಣಿಗೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಇದೇ ರೀತಿ ನಮ್ಮ ಧನ್ವೀರಣ್ಣ ಅವ್ರದ್ದು ವಾವನ ಫಿಲಂ ಕೂಡ ಇದೇ ರೀತಿ ಆಯ್ತು. ಈಗ KD ಫಿಲಂ ಈ ರೀತಿ ಆಗ್ತಾ ಇದೆ. ಜನಗಳು ಏನಂತ ಜನಗಳು ಬಂದಿದ್ದಾರೆ ಇವತ್ತು ಹೌಸ್ಫುಲ್ ಮಾಡಕ್ಕೆ, ಎಲ್ರು ನುಗ್ಗಿದ್ರು. ಬಟ್ ಮೂವಿ ಇಲ್ಲ. ಇಷ್ಟು ತಡವಾಗಿ ಏನಕ್ಕೆ ಎಲ್ಲಾನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಪ್ರಿಪೇರ್ ಆಗಿ ಕೂಡ ಕೆಲಸ ಮಾಡ್ಬೋದೇನೋ. ಬಟ್ ಇಷ್ಟೆಲ್ಲ ದೊಡ್ಡ ಫಿಲ್ಮ್, ದೊಡ್ಡ ದೊಡ್ಡ ಜನಗಳಿದ್ದು ಈ ತರ ಎಲ್ಲ ಮಾಡ್ಕೊಂಡ್ರೆ ಇದೆಲ್ಲ ಸರಿ ಇಲ್ಲ. ಆಮೇಲೆ ಇನ್ಮೇಲೆ ಫಸ್ಟ್ ಡೇ ಫಸ್ಟ್ ಶೋಗಳಿಗೆ ಜನ ಟಿಕೆಟ್ ಬುಕ್ ಮಾಡೋದೇ ಕಮ್ಮಿ ಮಾಡ್ಬಿಡ್ತಾರೆ. ಯಾಕಂದ್ರೆ ಒಂದ್ ಫಿಲಂ ಆದ್ರೆ ಓಕೆ, ಎರಡಾದ್ರೆ ಓಕೆ. ಎಲ್ಲಾ ಫಿಲಂಗಳದ್ದು ಈ ರೀತಿ ಫಸ್ಟ್ ಡೇ ಕ್ಯಾನ್ಸಲ್, ಅಲ್ಲಿ ಇನ್ನೂ ಸರ್ಟಿಫಿಕೇಟ್ ಕೊಟ್ಟಿಲ್ವಂತೆ, ಅಲ್ಲಿ ಇನ್ನೂ ಏನೋ ಕಂಟೆಂಟ್ ಕೊಟ್ಟಿಲ್ವಂತೆ, ಕಾಪಿಗಳು ಕೊಟ್ಟಿಲ್ವಂತೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ನೋಡ್ಕೊಂಡ್ ಮಾಡ್ರಿ. ಇವೆಲ್ಲ ಒಂದು ಮುಂದಿನ ಜನರೇಷನ್ ಆಗಿರ್ಬೋದು, ನೆಕ್ಸ್ಟ್ ಬರೋ ಸಿನಿಮಾಗಳಿಗಾಗಿರ್ಬೋದು ತುಂಬಾ ತೊಂದರೆ ಆಗುತ್ತೆ. ಅಂಡ್ ಬೇರೆ ನೀವುಗಳೆಲ್ಲರೂ ಹೋಗಿ ನಿಮ್ ಅಲ್ಲಿ ಥಿಯೇಟರ್ಸ್ ಅಪ್ಡೇಟ್ಸ್ ಏನಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಸ್ಟಿಲ್ ಎಲ್ಲ ಅಭಿಮಾನಿಗಳು ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಕಾಯ್ತಾ ಇದ್ದೀನಿ. 7:30 ಏನೋ ಶೋ ಬರುತ್ತಂತೆ, ವೆಯ್ಟ್ ಮಾಡ್ತಾ ಇದೀನಿ. ಸೊ ಓಕೆ, ನೋಡೋಣ. ಬಟ್ ನಾನ್ ಹೇಳ್ತಾ ಇರೋದು, ಮೂವಿಗೆ ಎಷ್ಟೋ ಜನ ಈಗ ರಿಟರ್ನ್ ಹೊಟ್ಟೋದ್ರು, ಅವ್ರದ್ದು ಏನೇನು ಶೆಡ್ಯೂಲ್ ಇತ್ತು, ಎಷ್ಟೋ ಜನ ಏನೇನು ಮಾಡ್ಕೊಂಡ್ ಬಂದಿದ್ರು ಅನ್ನೋ ಒಂದು ಕೆಲಸ ಕಾರ್ಯಗಳು. ಸೊ ಅವ್ರು ಎಷ್ಟೋ ಜನ ಹೊಟ್ಟೋರು, ಬಟ್ ಕೆಲವ್ರು ವೆಯ್ಟ್ ಮಾಡ್ತಾ ಇದಾರೆ. ಬಟ್ ನಾವ್ ಹೇಳೋದು ಒಂದೇ, ಮೂವಿಗೆ ಅಂತ ಲಾಸ್ ಏನ್ ಆಗ್ಬಿಡಲ್ಲ. ಒಂದು ಶೋ ಅಂದ್ರೆ ಹೌಸ್ಫುಲ್ ಆಗಿತ್ತು, ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ, ಅದ್ ಬೇರೆ ವಿಷಯ. ಬಟ್ ನೆಕ್ಸ್ಟ್ ಇಂದ ಹೇಗಾಗ್ಬಿಡುತ್ತೆ ಅಂದ್ರೆ, ಸಿನಿಮಾಗಳು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡೋಗೋಣ, ಇರೋ ರಿಲೀಸ್ ಆಗುತ್ತೆ ಆಗಲ್ವಾ ಅನ್ನೋ ಮಟ್ಟಕ್ಕೆ ಈಗ ಆಗೋಗಿದೆ. ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಆಮೇಲೆ ಏನು ಮೆಸೇಜ್ಗಳು ಬರ್ತಾ ಇಲ್ಲ ಮುಂಚಿತವಾಗಿ ಈ ತರ ಆಗಿದೆ, ಸೊ ಅವಾಯ್ಡ್ ಮಾಡಿ ಹೋಗೋದ್ನ ಅಂತ. ಗೊತ್ತಾಗ್ತಾ ಇಲ್ಲ ಯಾಕೆ ಹಿಂಗ್ ನಡೀತಾ ಇದೆ ಅಂತ. ಪಾಪ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ, ತುಂಬಾ ಖುಷಿಯಿಂದ ಬಂದಿದ್ರು ಎಷ್ಟೋ ಜನ. ಅಂಡ್ ಎಸ್ಪೆಷಲಿ ಯೂತ್ಸ್ ಅಂತೂ ಅಜ್ಜಿ ಮನೆ ಕೆಲ್ಸಗಳಿಗೂ ಇಷ್ಟೊತ್ತಿಗೆ ಯಾರು ಹೇಳ್ದಲ್ವೇನೋ. ಬಟ್ ಅವ್ರ ಮೇಲಿರೋ ಅಭಿಮಾನಕ್ಕೆ, ಪ್ರೀತಿಗೆ ಇಷ್ಟು ಬೇಗ 6:30 ಅಂದ್ರೆ 6:05 ಶೋ ಇದ್ದಿದ್ದು 5:00 ಬಂದು ಕಾಯ್ಕೊಂಡು ನಿಂತಿದ್ದಾರೆ. ತುಂಬಾ ಹುಡುಗರು ಬೇಜಾರಲ್ಲೇ ಹೋಗ್ತಾ ಇರೋದು ಎಲ್ರು. ಅಷ್ಟು ಅಂದ್ರೆ ಕೆಲವರು ನಿದ್ದೆನೆ ಮಾಡಿರಲ್ಲ, ನಿಜವಾದಂದ್ರೆ ಒಂಥರ ಕಲ್ಟ್ ಫ್ಯಾನ್ಸ್ ಇರ್ತಾರೆ, ಅವರೆಲ್ಲ ನಿದ್ದೆನೆ ಮಾಡಿರಲ್ಲ. ನಾಳೆ ಬಾಸ್ಟ್ ಫಿಲಂ ರಿಲೀಸು ಹಂಗೆ ಹಿಂಗೆ ಅಂತ ಪ್ಲಾನ್ ಮಾಡ್ಕೊಂಡು ಏನು ಮಾಡಕ್ಕಾಗಲ್ಲ. ಬ್ಯಾಡ್ ಲಕ್. ಧ್ರುವಣ ದಯವಿಟ್ಟು ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಒಳ್ಳೆ ಕಡೆ ಪೂಜೆ ಮಾಡಿಸ್ಕೊಂಡ್ ಬನ್ರಿ. ಯಾಕೋ ಹಣೆ ಬರನೇ ಸರಿ ಇಲ್ಲ ಅನ್ಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ಲಕ್. ತುಂಬಾ ಬೋರ್ ಆಗ್ತಾ ಇದೆ ನೋಡಿ. ಎಲ್ಲ ವಾಪಸ್ ರಿಟರ್ನ್ ಹೋಗ್ತಾ ಇದಾರೆ. ಎಲ್ಲ ಫಿಲಂ ನೋಡಕ್ ಬಂದವರು ಎಲ್ಲ ಬೇಜಾರಿಂದ ಹೋಗ್ತಾ ಇದಾರೆ. ನೋಡೋಣ, ಮೂವಿ ರಿಲೀಸ್ ಆದ್ಮೇಲೆ ನೋಡಿ ರಿವ್ಯೂ ಕೊಡೋಣ.